ಹಾಯ್ ಸ್ನೇಹಿತರೆ, ನಮಸ್ಕಾರ ರೀ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ. ಬರೀ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ ನೋಡ್ರಿ, ಇವತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಸಂಕ್ರಮಣ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ನಮ್ಮ ಮನೆ ದೇವ್ರ ಸೊಲ್ಲಾಪುರ ಸಿದ್ದರಾಮೇಶ್ವರ ನೋಡ್ರಿ. ಹಾಗಾಗಿ ಸ್ವಲ್ಪ ಎಲ್ಲ ದೀಪದೆಲ್ಲ ಹಾಕ್ತೀವಿ, ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತೇಳಿ. ಮನೆಯೆಲ್ಲ ನೋಡ್ರಿ, ಗ್ಯಾಸ್ ಕಟ್ಟಿ ಕೆಳಗಡೆ ಎಷ್ಟು ಪ್ಯಾಕ್ ಇರ್ತೈತಿ ಅಂದ್ರೂ ಇಷ್ಟೊಂದು ಡಸ್ಟ್ ಇದ್ದೇ ಇರ್ತೈತಿ ನೋಡ್ರಿ. ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ನೋಡ್ರಿ, ಆವಾಗ ಮತ್ತು ಹಬ್ಬ ಅಮಾವಾಸ್ಯೆ ವಾರದ ದಿನ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಮೊದಲೆಲ್ಲ ಕಸ ಹುಡುಗಿ ಡಸ್ಟ್ ಎಲ್ಲ ಹೊರಗೆ ತೆಗೆದು ಅದಾದ್ಮ್ಯಾಗ ನೀರಿನಿಂದ ಮೊದಲ ಎಲ್ಲನೂ ಒರೆಸ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಒಳಗಡೆ ಇರುವಂಥ ಕಡಪಗಳಿಗೆಲ್ಲನೂ ಈ ಥರ ಮೊದಲು ಒರೆಸ್ಕೊತೀನಿ. ಮೊದಲು ಸ್ವಚ್ಛ ಕಸ ಹುಡ್ಕೊಂಡು ಆಮೇಲೆ ಹಸಿ ನೀರಿನಿಂದ ಒರೆಸ್ಕೊತೀನಿ ರೀ ಒಂದು ಸರಿ. ಕೆಳಗಡೆ ಮೇಲೆ ಈ ಥರದ್ದೆಲ್ಲನೂ ಕೂಡ ನೀಟ್ ಮಾಡ್ಕೊತೀನಿ. ಇದು ಗ್ಯಾಸ್ ಕಟ್ಟಿದ ಕಲ್ರಿ, ಇದು ಮಾರ್ಬಲ್ ಕಲ್ಲ, ಸಾರಿ ಗ್ರಾನೈಟ್ ಕಲ್ಲ ನೋಡ್ರಿ. ಕೆಳಗಡೆ ಕಡಪ ಐತೆ ಬ್ಲ್ಯಾಕ್ ಕಲ್ಲಿಂದು. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈ ಥರ ಪದೇ ಪದೇ ನೀರಾಗೆದ್ದು ಹೊಲ್ಸಾಗಿದ್ದು ನೀರು ಚೆಲ್ಲಿ ಮತ್ತು ಬೇರೆ ನೀರು ತೊಗೊಂಡು ಮೊದಲ ಒರೆಸ್ಕೊಂಡ್ಬಿಡ್ತೀನಂತ್ರಿ. ಎಷ್ಟು ಮನೆ ಕ್ಲೀನ್ ಇಟ್ಕೊಂಡ್ರು ಕಡಿಮೆನೇ ನೋಡ್ರಿ ಈಗಂದ್ರೂ. ಈ ಥರದ್ದು ಎಲ್ಲನೂ ಮೊದಲ ಒಂದೊಂದು ಕಾನೆಗಳ್ನ ಒರೆಸ್ಕೊಳಕತ್ತೀನಿ ನೋಡ್ರಿ. ಇವತ್ತಿನ ವಿಡಿಯೋ ಸೂಪರಾಗಿರ್ತೈತಿ ನೋಡ್ರಿ. ಇಂಟ್ರೆಸ್ಟ್ ಕೊಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಆದಷ್ಟು ಫ್ರೆಂಡ್ಸ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಭಾಳ ಬೇಕು ನಮಗೆ. ನಿಮ್ಮ ಪ್ರೋತ್ಸಾಹ ನಮ್ಮಂಥ ಹೆಣ್ಮಕ್ಳಿಗೆ ಕೊಟ್ರೆ ನಾವು ಜೀವನದಾಗ ಏನೋ ಒಂದು ಮುಂದೆ ಬರ್ತೀವಿ. ಸೊ ನಾರ್ಮಲ್ ನೀರಿಂದ ಎಲ್ಲನೂ ಮೊದಲು ಕ್ಲೀನ್ ಮಾಡ್ಕೊತೀನಿ ರೀ. ಅದಾದ್ಮ್ಯಾಗ ಮತ್ತು ಬೇರೆ ನೀರು ತೊಗೊಂಡಿನಿ ಬೊಗಣ್ಯಾಗ. ಅದರೊಳಗೆ ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಎಲ್ಲವನ್ನು ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊತಾ ಬರ್ತೀನಿ ನೋಡ್ರಿ. ಹಾಗೆ ಒಂದೊಂದು ಕಾನೇನು ಈ ಥರ ಕ್ಲೀನ್ ಮಾಡೋದು ಮತ್ತೆಲ್ಲ ಸಾಮಾನು ಅದ್ರ ಕೆಳಗಡೆ ಏನೇನು ಇಟ್ಟಿರ್ತೀವಿ ನೋಡ್ರಿ, ಎಲ್ಲನೂ ಈ ಥರ ಹೊರಗೆ ತೆಗೆದಿಟ್ಟೀನಿ ಫ್ರೆಂಡ್ಸ. ಪ್ಯಾನ್ ಹಚ್ಚಿದ್ದೀನಿ ರೀ, ಒಣಗ್ತಾವು ಎಲ್ಲ. ಫುಲ್ ಒಣಗಿದ ಮ್ಯಾಗೆ ಒಳಗಡೆ ಇಡ್ತೀನಿ ಇವನ್ನೆಲ್ಲನೂ. ಉಪ್ಪು ಒಮ್ಮೆ ತಂದಿರಿ, ಒಂದು ವರ್ಷ ನಾವು ಉಪ್ಪು ಕೊಂಡಂಗಿಲ್ಲ, ಹಸಿ ಅಂತಿ ಮಾಡಿವಲ್ಲ. ಹಾಗಾಗಿ ನಾವು ಗೃಹ ಪ್ರವೇಶ ಮಾಡಿದಾದ್ಮ್ಯಾಗ ನಮ್ಮ ಕಡೆಗೆ ರೀ ಪದ್ಧತಿ, ಒಂದು ವರ್ಷದವರೆಗೂ ಖಾರವನ್ನು ಕುಟ್ಟಂಗಿಲ್ಲ ಮತ್ತು ಉಪ್ಪನ್ನು ಕೂಡ ತರಂಗಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆಗೆ ಇದು ಪದ್ಧತಿ ಐತೇನೋ ಕಮೆಂಟ್ ಮಾಡಿ ಹೇಳ್ರಿ. ಹಾಗಾಗಿ ನಾವು ಒಮ್ಮೆ ಒಂದು ಡಜನ್ ಉಪ್ಪಿನ ಪ್ಯಾಕೆಟ್ಗಳನ್ನ ತೊಗೊಂಡು ಬಂದಿದ್ವಿ. ಅದರ ಒಂದು ಪ್ಯಾಕೆಟ್ ಅಳ್ಳುಪ್ಪ ತೊಗೊಂಡು ಬಂದಿದ್ದೆ, ಯಜಮಾನ್ರು ಮರ್ತು ಹಂಗೆ ಬಂದಿದ್ದಾರೆ. ಸೊ ಇದ್ರೊಳಗೆ ಹೊರಟಿದ್ದೀವಿ. ಈಗ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಆಯ್ತು ರೀ. ಇವಾಗ ಇಷ್ಟೆಲ್ಲ ಡಸ್ಟ್ ಬಂತು ನೋಡ್ರಿ ಫ್ರೆಂಡ್ಸ, ಎಷ್ಟು ಡಸ್ಟ್ ಐತೆ ನೋಡ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೀನಿ ರೀ ಕೆಳಗಡೆನೆಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮ್ಯಾಗ ಇದು ಡಬ್ಬಣ ನೋಡ್ರಿ, ಡಬ್ಬಣನ ಈ ಥರ ಬಿಸಿ ಮಾಡಿ, ಸೊ ಇಲ್ಲಿ ಕುಂಡ್ಲ ಅದಾವ್ರಿ, ಕುಂಡ್ಲಕ್ಕೆ ಈ ಥರ ಹಚ್ಚಿದ್ನಪ್ಪ ಅಂತಂದ್ರೆ ಓಲ್ ಆಗ್ತದೆ ನೋಡ್ರಿ ಫ್ರೆಂಡ್ಸ. ನೋಡಿದ್ರಲ್ಲ ಚಲೋ ಐತಿ ನೋಡ್ರಿ. ಇಲ್ಲಿ ಒಂದು ಆಲ್ರೆಡಿ ಓಲ್ ಹಾಕಿನಿ. ಹಿಂಗತ್ತೆ ಬಿಸಿ ಮಾಡಿ ಇಮಿಡಿಯೇಟ್ಲಿ ಇಡ್ಬೇಕ್ರಿ. ಈ ಥರ ನೋಡ್ರಿ, ಎಷ್ಟು ಬೇಕಾದರೂ ಅಷ್ಟು ಇದಾಗ್ತದೆ ರೀ. ಹೀಗೆ ಬಿಸಿ ಮಾಡಿಬಿಟ್ಟಿನ ಈ ಥರ ಓಲ್ ಹಾಕಿದ್ರೆ ಚೆನ್ನಾಗಿ ಓಲ್ ಬೀಳ್ತಾವೆ ನೋಡ್ರಿ ಪಾಟಿ. ಈ ಥರ ಈ ಥರ ಎಲ್ಲ ಪಾಟ್ಗಳಿಗೆ ನಾನು ಈಗ ಓಲ್ ಹಾಕಿ ಇಟ್ಕೊಂಡು. ನಮ್ಮ ಮಾವರು ಬಂದ್ರೆ ನೋಡ್ರಿ ಕಮ್ಮಾಗ್ಯದಲ್ಲ ಎಲ್ಲ ಫ್ರೆಂಡ್ಸ. ಮಾವರು ಬಂದಿದ್ರು, ಭಾಳ ಹಕ್ಕಿಲಿಂದ ಮಾತಾಡ್ತಾರೆ ನಮ್ಮ ಜೊತೆಗೆ, ಮಗಳು ಸರಿ ಮಾಡಿ. ನಾವು ಅಷ್ಟೇ ಅವ್ರ ಜೊತೆಗೆ ಅದು ಮಾವ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ತಂದೆ ಥರ ಸಲಿಗೆಯಿಂದ ಒಂಥರ ಅವ್ರು ಗಳಿಬಿಳಿಯಾಗಿ ಮಾತಾಡ್ತಾರೆ. ಹಾಗಾಗಿ ಅವ್ರಿಗೆ ನಮ್ಗೆ ಸ್ವಲ್ಪ ಬೋಯಟ್ ಜಾಸ್ತಿನೇ. ಎಲ್ಲರೂ ಕೂಡ ಅಷ್ಟೇ. ಅವ್ರಿಗೊಂದು ಸ್ವಲ್ಪ ಆರಾಮಿಲ್ಲ ರೀ, ಕೆಮ್ಮ ನೆಗಡಿ ಬಂದೈತಿ. ಈಗಿನ ವಾತಾವರಣದೊಳಗೆ ಭಾಳ ಜನರಿಗೆ ಅದೇ ಥರ ಸಾತ್ ಆಗೈತೆ ಅಂತ ಹೇಳ್ಬೋದು. ಸಾತ್ ಹೊಂಟದಂತಂದ್ರೆ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗೈತೆ ಅಂತೇಳಿ. ಈ ಕಡೆ ಅರ್ಥ ನನಗೂ ಒಮ್ಮೆ ಭಾಷೆ ಇಲ್ಲಿಯೋ ಬಂದ್ಬಿಡ್ತಾವೆ. ಪಾಪ ತ್ರಾಸ ಮಾಡ್ಕೊಂಡು ಆಗ್ತಿದ್ರಿ ಫ್ರೆಂಡ್ಸ. ಒಂದು ಹೆಂಗಂದ್ರೆ ಮನ್ಯಾಗ ಒಂದು ಹೆಣ್ಮಗ್ಳು ಇಲ್ಲಪ್ಪ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ, ಅದು ಅವ್ರು ಅನುಭವಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಾನೇ ಉಲ್ಟಾ ಅವ್ರಿಗೆ ಇದು ಹೇಳ್ತೀನಿ ರೀ, ಬೆದರಿಸ್ದಾರ ಮಾಡ್ತೀನಿ. ಹೆಚ್ಚಿನ ಒಂದು ಸಲಿಗೆ ಇರೋದ್ರಿಂದ ಭಾಳ ತ್ರಾಸ ಆಗೈತಿ ಅತ್ತಿಕೇಸಿ ಅವರು ಹೇಳ್ಕೊಂಡಕತ್ತಿದ್ರು. ಅದು ವಿಡಿಯೋ ಅಷ್ಟು ನನಗೆ ಯಾಕೋ ಇದಾಗಲಿಲ್ಲ, ಹಂಗಾಗಿ ಕಟ್ ಮಾಡವ ಅಂತಂದೆ. ಎಲ್ಲ ಬದಲೂ ಚಲೋ ಐತ್ರಿ. ನಮ್ಮ ಮೈದಂದವರು ಇಬ್ಬರು ಕೂಡ ಚಲೋ
ಸಂಸ್ಕಾರವಂತರ ಅದಾರ. ಅವರಿಬ್ಬರದು ಒಂದು ಮದುವೆ ಒಂದು ಆದಪ್ಪ ಅಂತಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಮನ್ಸು ನಿರಾಳ ಅಂತ ಆಗ್ತೈತಿ. ಜವಾಬ್ದಾರಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತೈತಿ. ಮನ್ಯಾಗ ಒಂದು ಹೆಣ್ಮಗಳು ಇದ್ದಿದ್ದ ಬೇರೆ ಇರ್ತೈತ್ರಿ. ಎಷ್ಟೇ ಹಿಡಿವನ್ನು ಕೊಟ್ಟರು ಹಿಡಿದು ಮಾಡೋರು ಬೇಕಂತ. ಸೊ ಅವು ನಮ್ಮ ಅತ್ತೆಯವ್ರು ಇಲ್ಲಿ ನೋಡ್ರಿ. ಹಾಗಾಗಿ ಅವ್ರಿಗೇನೋ ಒಂದು ತ್ರಾಸಾಗಿ ನನ್ನ ಹತ್ರ ಅವರು ಶೇರ್ ಮಾಡ್ಕೊಳಕತ್ರು. ಹಾಗಾಗಿ ನನಗೂ ಒಂಥರ ಗಳುನೆ ಬಂದಂಗೆ ಆಗ್ಬಿಡ್ತ್ರಿ. ಹಾಗಾಗಿ ಕಟ್ ಮಾಡಿದೆ. ಸೊ ಅದೇ ಕುಂದ್ರಿ ಅಂತಂದೆ. ಮತ್ತೊಂದು ಸ್ವಲ್ಪ ಚಹಾ ಮಾಡ್ತೀನಿ ಅಂತಂದೆ. ಬೇಡ ನೀನು ಬಲ್ಲಿ ಬಂದ್ರೆ ಒಂಥರ ಸಮಾಧಾನ ಆಗ್ತೈತಿ, ಹುಚ್ಚಿ ಅಂತಾರ ಅವರು. ಎಗ್ಗಿಲ್ರಿ, ಹೆಚ್ಚು ಪೆಚ್ಚು ಗೊತ್ತಾಗಂಗಿಲ್ಲ. ಹಿಂಗೆ ಹಚ್ಕೊಂಡು ಮಾತಾಡ್ತಾರೆ. ಎಲ್ಲರೂ ಕೂಡ ಹಂಗೆ ಅದಾರ್ರಿ. ಸ್ಪೆಷಲಿ ಇವರು ಕೂಡ ಅಷ್ಟೇ. ಮೈದಿಂದವರು ಹಂಗೆ ಅದಾರ. ತಮ್ಮದು ಸರಿ, ಅವ್ರಿಗೆ ಅಕ್ಕ ತಂಗಿಯರಿಲ್ಲ, ನಮ್ಗೆ ಅಣ್ಣ ತಮ್ಮರಿಲ್ಲ. ಅದೊಂಥರ ಬಾಂಧವ್ಯ ಏನಾದರೂ ಇದ್ರೆ ಶೇರ್ ಮಾಡ್ಕೋತಾರ. ನಾವು ನೋಡಿರಿ ಹೆಂಗಿರ್ತೀವಿ ಅವ್ರ ಜೊತೆಗೆ ಏನು ಅಂತೇಳಿ. ಎಗ್ಗಿಲ್ಲಾರ್ದ ಅದಾರ ಫ್ರೆಂಡ್ಸ. ಲಗುಟ ಆ ದೇವರು ಒಟ್ಟು ಶುಭಮ್ಗ ಮಲ್ಲುಗ ಹೆಣ್ಗಟ್ಟೆಗೆ ಮದುವೆ ಆಗಲಿ. ಆ ಮದುವೆ ಸಂಭ್ರಮವನ್ನು ನಿಮ್ಮ ಜೊತೆಗೆ ನಾನು ವಿಡಿಯೋದ ಮುಖಾಂತರ ಶೇರ್ ಮಾಡ್ಕೊಳಂಗೆ ಆಗಲಿ ಅಂತೇಳಿ ನೀವು ಎಲ್ಲರೂ ವಿಶ್ ಮಾಡಿರಿ ಫ್ರೆಂಡ್ಸ. ಇವು ನಾನು ನಮ್ಮ ಒಂದು ಬಾಡಿಗೆ ಮನೆ ಇದ್ದಾಗನೇ ಇವು ತೊಗೊಂಡಿದ್ದೀನಿ. 10 ರೂಪಾಯಿಗೆ ಒಂದಿವು. ವಿಡಿಯೋದಾಗ ತೋರಿಸೀನಿ. ಅವರು ಬಂದಿದ್ರು ನೋಡ್ರಿ, ಅಕ್ಕ ಅವ್ವ ಎಲ್ಲರೂ ಇದ್ರು. ನಮ್ಮ ಮನೆ ಓಪನಿಂಗಿಗೆ ಬಂದಿದ್ರು ನೋಡ್ರಿ. ಸೊ ಶ್ರಾವಣ ಇತ್ತಲ್ಲ, ಆವಾಗ ಸಿದ್ದೇಶ್ವರ ಗುಡಿಯಾಗ 10 ರೂಪಾಯಿಗೆ ಒಂದು ಸೇಲ ಮನೆ ಸಾಮಾನು ಅಂತ ಹಚ್ಚಿದ್ರು. ಈ ಸೈಜ್ ಐತ್ರಿ. ಇದು ಪರವಾಗಿಲ್ಲ, ಜಾಸ್ತಿ ದೊಡ್ಡದು ಇಲ್ಲ, ಸಣ್ಣದು ಇಲ್ಲ, ಮೀಡಿಯಮ್ ಈ ಥರ ಐತಿ. ಸೊ ಇವಾಗ ಏನೈತಿ, ಇವಕ್ಕೆಲ್ಲದಕ್ಕೂ ಸ್ವಲ್ಪ ಹೊರಗಡೆ ಇಟ್ಟಿದ್ರಿ, ಧೂಳಾಗ್ಯಾವ. ಪರವಾಗಿಲ್ಲ, ಹಂಗೆ ಯೂಸ್ ಮಾಡೋಕ್ಕೆ ಏನು ಅಡ್ಡಿ ಇಲ್ಲ. ಇಲ್ಲಿಕಾದ್ರೆ ಪಟ್ಕನ ಒಂಚೂರು ನೀರು ಬಿಟ್ಟು ತೊಳ್ಕೊಂಡ್ಬಿಡ್ತೀನಿ. ಇವೆಲ್ಲಕ್ಕೂ ಈಗ ಓಲಾಕ್ ಇಟ್ಟೀನಿ ರೀ. ಬೆಳಗ್ಗೆ ಪಾಲಕ್ ಬಂದಿತ್ತು, ಪಾಲಕ್ನ ತೊಗೊಂಡು ಇಟ್ಟೀನಿ. ಈಗೇನು ಅಷ್ಟು ಇದಿರಂಗಿಲ್ಲ ನೋಡ್ರಿ, ಲಗುಟ್ ಬಾಡಂಗಿಲ್ಲ. ಹಂಗಾಗಿ ಹೊರಗೆ ಇಟ್ಟೀನಿ. ಥಂಡಿ ಕೋಲ್ಡ್ ಇರೋದ್ರಿಂದ ಫ್ರಿಜ್ನಾಗ ಇಟ್ಟಂಗೆ ಆಗ್ತದ್ರಿ. ಹೊರಗಿಟ್ರು ಫ್ರಿಜ್ನಾಗ ಇಟ್ಟರೆ ಏನೋ ಬತ್ತತ್ರಿ, ಅಷ್ಟು ತಂಪಿರುತ್ತಲ್ಲ. ಇದು ಕಮ್ಮಿ ಮಾಡಿದ್ರೂ ಕೂಡ, ಟೆಂಪ್ರೇಚರ್ ಕಡಿಮೆ ಮಾಡಿದ್ರೂ ಬತ್ತಿದಂಗೆ ಆಗುತ್ತೆ. ಕ್ಯಾರಿ ಬ್ಯಾಗ್ದಾಗ ಅದು ಇಡಬೇಕು, ಆಗಿಲ್ಲ, ಇಲ್ಲೇ ಇಟ್ಟೀನಿ. ಇವತ್ತು ಭಾಳಷ್ಟು ಕೆಲಸಗಳು ಹಮ್ಮಿಕೊಂಡೀನಿ. ಏನೇನಾಗುತ್ತೆ ನೋಡೋಣ ಅಂತ. ಈಗ ಖಡಕ್ಕಾಗಿ ಚಹಾ ಮಾಡೀನಿ ರೀ ಫ್ರೆಂಡ್ಸ. ಆಲ್ರೆಡಿ ಟೈಮ್ ಊಟ ಇನ್ನೊಂದು ಅರ್ಧ ತಾಸಾದ್ರೆ ಊಟ ಟೈಮ್ ಆಗೋಗ್ಬಿಡ್ತೈತಿ. ಬೆಳಗ್ಗೆ ಚಹಾನು ಕುಡ್ದೀವಿ, ನಾಷ್ಟನೂ ಮಾಡೀವಿ. ನಾಷ್ಟ ಮಾಡಿದ್ದು ಪುರ್ಸೊತ್ತಿಗಿಲ್ಲಾರ್ದ ಇದು ಕೆಲಸ ಮಾಡ್ಕೊತ ಕೂತೆ. ಮಕ್ಕಳದು ಸೂಟಿ ಐತಂತೇಳಿ, ಯಾಕಂದ್ರೆ ಇವತ್ತು ಕ್ರಿಸ್ಮಸ್ ನೋಡ್ರಿ. ಸೊ ಹಾಗಾಗಿ ಮಕ್ಕಳದು ಸೂಟಿ ಇರೋದ್ರಿಂದ ಇದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮಾಡಿದೆ. ಯಜಮಾನ್ರು ಅವ್ರ ಫ್ರೆಂಡ್ ಫಂಕ್ಷನ್ ಐತಂತ್ರಿ. ಮಧ್ಯಾಹ್ನನೂ ಊಟಕ್ಕೆ ಹೊರಗಡೆ ಅದಾರ, ರಾತ್ರಿಗೂ ಊಟಕ್ಕೆ ಹೊರಗಡೆನೇ ಅದಾರ. ಸೊ ಅವ್ರ ಮನೆಗೆ ಬರಲ್ಲ. ಹಾಗಾಗಿ ಗೊತ್ತಲ್ಲ ನಿಮಗೆ, ಮಾಮೂಲಿ ಏನಿರ್ತ ಅದ್ರಾಗ ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಆಮೇಲೆ ಈ ಸದ್ಯಕ್ಕೆ ಒಂಚೂರು ಹಸು ತಡಿತೈತ್ರಿ. ಇದು ಚಹಾ ಮತ್ತು ಟೋಸ್ಟ್ ತಿಂದ್ರೆ ಆಯಿತು ಅಂತೇಳಿ. ಯಾಕೋ ಭಾಳ ಕುಡಿಬೇಕಂತ ಬೈಕೆ ಯಾಕತ್ಬಿಟ್ಟೈತಿ. ನಮ್ಮ ಪಿಲ್ಲುಗೂ ಈಗ ಟೋಸ್ಟ್ ಬೇಕಂತ, ಅದಕ್ಕಂತೇಳಿ ಈಗ ಚಹಾ ಮಾಡಿದ್ದೀನಿ ರೀ. ಈ ಥಂಡಿಗೆ ಈಗ 8-9 ಆಗೈತೆ ಅನ್ನಂಗಂತ ಅನಿಸ್ತೈತೆ ರೀ ಟೈಮ್. ಚೂರು ಕೆನೆ ಇತ್ತು, ಹೊಟ್ಟೆಗೆ ತೆಗ್ದಿನ ಅದನ್ನು. ಸೊ ಇವಾಗ ಏನೈತಿ, ಕಡಕ್ಕಾಗಿ ಚಹಾ ಕುಡಿಯೋಣ. ಸ್ವಲ್ಪ ಗಂಟ್ಲಿಗೆ ಎದಿಗೆ ಸಮಾಧಾನ ಅಂತ ಅನಿಸ್ತೈತೆ ರೀ ಫ್ರೆಂಡ್ಸ್. ಅಯ್ಯೋ ತುಂಬ್ಯದನಂತ ನಾ ಅಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇವಾಗ ನನಗೂ ಸ್ವಲ್ಪ ಗಂಟ್ಲ ಆರಾಮಂತ ಅನ್ಸಕತ್ತೈತಿ. ಅದೇನೋ ನೆಗಡಿ ಕೆಮ್ಮ ಬಂತು ಅಂದ್ರೆ ಚಹಾ ಕುಡಿದ್ರು ಒಂಥರ ಹಿತ. ಎಷ್ಟಿದ್ದು ಅದಷ್ಟೇ ಚಹಾ ಮಾಡೀನಿ ರೀ ಫ್ರೆಂಡ್ಸ. ಸಾಯಂಕಾಲ ತರ್ತಾರೆ ಯಜಮಾನ್ರು. ಬರ್ರಿ ಫ್ರೆಂಡ್ಸ, ಈ ಸದ್ಯಕ್ಕೆ ಚಹಾ ಜೊತೆಗೆ ಟೋಸ್ಟನ್ನ ತಿಂತ ಎಂಜಾಯ್ ಮಾಡೋಣ ಅಂತ. ನೆಕ್ಸ್ಟ್ ಸಿಗೋಣ. ಇಲ್ಲಿ ನೋಡ್ರಿ, ಗ್ಯಾಲ್ರಿ ಒಳಗೆ ಒಂದು ಸೈಡ್ ಮೂಲ್ಯಾಗ ಸ್ವಲ್ಪ ಬಿಸಿಲು ಎಲ್ಲಿ ಜಾಸ್ತಿ ಬರ್ತೈತೆ ನೋಡ್ರಿ, ಅಲ್ಲಿ ಏನೈತಿ ಈಗ ದಿನನಿತ್ಯದೊಳಗೆ ನಮ್ಮ ಕಿಚನ್ ವೇಸ್ಟ್ ಏನಿರ್ತೈತೆ ನೋಡ್ರಿ, ಕಿಚನ್ ವೇಸ್ಟ್ ಇದನ್ನೆಲ್ಲನೂ ಕೂಡ ಈ ಥರ ನಾನು ಪೇಪರ್ ಹಳ್ಯಾಗ ಹಾಸಿ ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಅದು ಆಲ್ರೆಡಿ ಈಗ ಸ್ವಲ್ಪ ಒಣಗಿದಂಗೆ ಆಗೈತಿ. ಕೆಲವೊಂದಷ್ಟು ನೋಡ್ರಿ, ಇದೆಲ್ಲ ಹಿಂಗೆ ಮಾಡಿದ್ರೆ ಪುಡಿ ಅದಂಗೆ ನೋಡ್ರಿ, ಅಷ್ಟು ಇದಾಗೈತಿ. ಬಟ್ ಒಂದೇ ಕೈಲೇ ಮಾಡತ್ತೀನಿ, ಹಂಗೆ ಅನ್ಸಕತ್ತೈತಿ ನಿಮ್ಗೆ. ನೋಡ್ರಿ, ಈ ಥರ ಕಿಚನ್ ವೇಸ್ಟಿಂದ ಈ ಸದ್ಯಕ್ಕೆ ಪಾಟ್ನೊಳಗೆ ಹಾಕಂಬಂತ. ಇದು ಯಜಮಾನ್ರು ಹೊಲ್ದಾಗ ಮಣ್ಣು ತೊಗೊಂಡು ಬಂದು ಇಟ್ಟಾರಿ ಫ್ರೆಂಡ್ಸ. ಸೊ ಇದನ್ನೇನೈತಿ ಈಗ ಪಾಟ್ನಾಗ ಮಿಕ್ಸ್ ಮಾಡೋಣ. ಸ್ವಲ್ಪ ಶೇಂಗಾ ಹೊಡೆದಿದ್ದೆ ನೋಡ್ರಿ, ಶೇಂಗಾ ಬುಡ್ಡಿ ಏನಾದವಲ್ಲ, ಶೇಂಗಾದ ಬುಡ್ಡಿ. ಇದು ಕೆಳಗಡೆ ಸ್ವಲ್ಪ ಈರುಳ್ಳಿ, ಒಂಚೂರು ಮ್ಯಾಗ ಈ ಥರ ಮಣ್ಣು ಹಾಕೋಣಂತ ಫ್ರೆಂಡ್ಸ. ಎರಿ ಒಂದೊಂದು ಮಣ್ಣು ನೋಡ್ರಿ,
ಚೆನ್ನಾಗೈತಿ ಫ್ರೆಂಡ್ಸ್. ಇದು कप्पू ಆಗೈತೆ ನೋಡ್ರಿ. दाब ते दाब खाली अजून बसते माती ಓದ್ತದೇನ ಯಜಮಾನ್ರೇನ ಕೆಲಸ ಮಾಡ್ತಾರಲ್ಲ ಅವ್ರ ಮಾರಾಕರು ಹೊಲ್ದಂದು ಮಾಡ್ರಿ ಎಷ್ಟು ಮಸ್ತ್ ಐತಿ ನೋಡಿ. ಸೊ ಈಗ ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ಇದ್ರೊಳಗೆ ಹಾಕೊಂಬಂತೀವಿ. एवढंच ಈ ಥರ ಕಿಚನ್ ವೇಸ್ಟನ್ನು ಹಾಕೊಂಬಂತೀವಿ. ಎಲ್ಲ ಮಿಕ್ಸ್ ಐತ್ರಿ ಇದು. ಈಗ ಇದು ಒಂದು ರೆಡಿ ಆಯಿತು. ಟಿಪ್ಪಿಲ್ಲ ತುಳಸಿ ಕೊಡು. तुळसी दे. सरक तिकडं. ಸೊ ಈಗ ಕೆಳಗಡೆನೆ ಇದನ್ನು ಹಾಕೊಂಬಂತ್ರಿ. ಸ್ವಲ್ಪ ಹಸಿಯಾಗಿ ನೀರು ಹಿಡ್ಕೊಳತೈತಿ. ಹಂಗಾಗಿ ಸ್ವಲ್ಪ ಒತ್ತಿ ಹಾಕಿ ಕೂಡ ಮಣ್ಣು ಹಾಕೊಂಬಂತ ಈ ಥರ ಮ್ಯಾಗ ಮಣ್ಣು ಹಾಕಿ ತುಳಸಿ ತೊಗೊಂಡು ಬಂದಿದ್ದೆ ನೋಡ್ರಿ. ಈ ತುಳಸಿನೇನೈತಿ ಅದ್ರ ಮ್ಯಾಗಿಂದ ಕವರ್ ಉಚ್ಚನಂತ ಮೇಲ್ಗಡೆಲ್ದ ಕವರ್ ಉಚ್ಚಿ. ಇದು ಕೆಂಪು ಮಣ್ಣು ಐತಿ ನೋಡ್ರಿ ತುಳಸಿದ. तसंच ठेवून टाकली होती तू मागच्या वर्षी. ಪ್ಲಾಸ್ಟಿಕ್ ಇರುತ್ತಲ್ಲ ಅದು. ಪ್ಲಾಸ್ಟಿಕ್ಕಿಗೂ ಹೋಲ್ ಹಾಕಿರ್ತಾರೆ ಫ್ರೆಂಡ್ಸ್. ಈಗ ಈ ಪಾಟ್ನ್ಯಾಗ ಹಾಕಿ ಮ್ಯಾಲೆ ಮಣ್ಣು ಹಾಕೋಣ. वाकडं बसलाय. ಕರೆಕ್ಟ್ ಐತಿ. ಒಂದ್ರ ಒಣಗ್ಯಾವ್ರಿ. ಅವ್ನು ಎಲ್ಲಿ ತೆಗಿಯ ಒಣಗಿದ್ದಿಲ್ಲ. ಆಗ ಆ ಮನೆಗೆ ಚೆನ್ನಾಗಿ ಬೆಳೆದಿತ್ತು. ನಾವು ಈ ಕಡೆ ಬಂದು ನೋಡ್ರಿ ನೀರದು ಹಾಕಿರ್ಲಿಲ್ಲ ಅದಕ್ಕೆ. ಹಂಗಾಗಿ ನೀರು ಕೂತಿಲ್ಲ. ಸೊ ಈ ಪಾಟಿಗಳಿಗೆಲ್ಲ ತುಂಬಿ ಸಿಕ್ತಿವಿ. ಇವು ನೋಡ್ರಿ ಫ್ರೆಂಡ್ಸ, ಇವು ಧನಿಯಾ ಕಾಳು ನೋಡ್ರಿ ಫ್ರೆಂಡ್ಸ. ಇವನ್ನ ಈ ಥರ ಗುಂಡಿನಿಂದ ಈ ಥರ ರುಬ್ಕೊಂಡಿನ್ರಿ. ಈ ಥರ ಇಲ್ಲಿ ಒಂದು ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇಲ್ಲೇನೈತಿ ಈ ಥರ ಗುಂಪಿ ಸ್ವಲ್ಪ ರೀ ಈ ಥರ ಹಾಕಂತ. ಲಾಸ್ಟ್ ಟೈಮ್ ಆ ಮನೆಗಿದ್ದಾಗ ಹಾಕಿದ್ದೀನಿ ರೀ, ಯಾಕೋ ಸರಿ ಬಂದಿರಲಿಲ್ಲ. ಸೊ ಇಲ್ಲೇನೈತೆ ಹಾಕನಂತ ಟ್ರೈ ಮಾಡಾಕತ್ತೀನಿ. ನೋಡೋಣ, ಇದು ಒಂದ್ರೊಳಗೆ ಹಾಕ್ತೀನಿ ರೀ. ಈ ಥರ ಗುಂಪಿ ಇಡ್ಬೇಕಂದ ನಮ್ಮ ತಂಗಿ ರತ್ನ. ಸ್ಪ್ರೆಡ್ ಮಾಡೋದಕ್ಕಿಂತ ಗುಂಪಿ ಆಗಿದ್ರೆ ಚೆನ್ನಾಗಿ ಬರ್ತಾವ ಅಂತ ಹೇಳ ರತ್ನ. ಹಂಗಾಗಿ ಈ ಥರ ಮಾಡ್ತಾ ಇದ್ದೀನಿ ರೀ. ನೋಡೋಣ ಅಂತ ಹೆಂಗೆ ಬರ್ತಾವ ಬರಲ್ಲ ಅಂತ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಸ್ವಲ್ಪ ಸ್ಪೇಸ್ ಗ್ಯಾಪ್ ಬಿಟ್ಟನ ಹಾಕಕತ್ತೀನಿ, ನೋಡ್ತಿರ್ಬೋದು ನೀವು. ಸುಮ್ಮನೆ ಮಾಡ್ಕೋತ ಕುಂಡಿರ್ತೀನಿ ರೀ ನಾನು, ಖಾಲಿ ಕುಂಡ್ರಲಾರ್ದ. ನನಗಿದು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಲೈಟಾಗಿ ಮ್ಯಾಗ ಸ್ವಲ್ಪ ಮಣ್ಣನ್ನು ಸ್ಪ್ರೆಡ್ ಮಾಡಮಂತ್ರಿ. ಜಾಸ್ತಿ ಇಲ್ಲ, ಲೈಟಾಗಿ ಬಂದ್ರಂತರೂ ಭಾಳ ಖುಷಿ ಅಂತ ಅನ್ನಿಸ್ತದೆ ರೀ. ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡಮಂತ. ನೀರು ಹಾಕೊಂಬಂತ್ರಿ. ಒಮ್ಮೆ ಹಾಕೋದು ಬೇಡ, ಸ್ವಲ್ಪ ಹಾಕೊಂಬಂತ. ಆ್ಯಕ್ಚುಲಿ ಇವನ್ನ ಸ್ವಲ್ಪ ನೀರಾಗ ಒಂದು ನೈಟ್ ನೆನೆಸಿ ಬೀಜ ಹಾಕ್ಬೇಕಾಗಿತ್ತು ರೀ. ನನಗೆ ಒಮ್ಮೆ ಐಡಿಯಾ ಬಂತಿದ್ದು ಮಾಡ್ಬೇಕಂತೇಳಿ. ಅನ್ಕೊಳಕತ್ತೆ ಭಾಳ ದಿನ ಆಗಿತ್ತು,
ಬಟ್ ಇವತ್ತು ಹೆಂಗೋ ಟೈಮ್ ಐತಿ, ಮಕ್ಕಳದು ಸ್ಕೂಲ್ ಇಲ್ಲ, ಅಡುಗೆನೂ ಸ್ವಲ್ಪ ರಿಲ್ಯಾಕ್ಸ್ ಐತೆ ಅಂತೇಳಿ ಇದು ಮಾಡ್ತಾ ಇರೋದ್ರಿಂದ ಅಷ್ಟು ಪೇಷನ್ಸ್ ಇಲ್ಲ अगं तेवढं ಮಾಡುವಷ್ಟು. ಕೆಳಗಡೆ ಎಲ್ಲ ಹೋಗ್ಬೇಕಲ್ಲ ಅದು. झाड पण पाणी प्यायला लागलाय बघ. ಅಂದ್ರೆ ಸ್ವಲ್ಪ ತ್ಯಾವ ಇತ್ತಂದ್ರೆ ಲಗುಟ ಮೊಳಕೆ ಬರ್ತಾವ ಅನ್ನೋದು ಅಷ್ಟೇ. ಇದ್ರದ್ದು ಕೆಲಸ ಈಗ ಆಯ್ತು ರೀ ಫ್ರೆಂಡ್ಸ. ಇದನ್ನು ಸೈಡಿಗೆ ಎತ್ತಿಡೋಣ. ಈ ಪಾಟ್ ಆಲ್ಮೋಸ್ಟ್ ರೆಡಿ ಆಗೈತಿ. ನಿಮ್ಗೆ ಜಾಸ್ತಿ ಗಾರ್ಡನ್ ಏರಿಯಾ ಇರ್ತದ, ಸ್ವಲ್ಪ ನೀವು ನೆಲದರ್ಶಿಲೆ ಮನೆ ಯಾರ್ದು ಇರ್ತೈತೆ ನೋಡ್ರಿ, ಅವ್ರಿಗೆ ಈ ಥರ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಚಾನ್ಸ್ ಜಾಸ್ತಿ ಇರ್ತೈತಿ. ಬಟ್ ಇಂಟ್ರೆಸ್ಟ್ ಇದ್ದವರು ಮಾಡ್ರಿ. ಒಂದು ಡಬ್ಬ್ಯಾಗಾರ, ಒಂದು ಬಕೆಟ್ನ್ಯಾಗಾರ ವೇಸ್ಟ್, ಒಂದು ಬಕೆಟ್ ಯಾವ್ದಾರ ಪ್ಲಾಸ್ಟಿಕ್ ವೇಸ್ಟ್ ಇರ್ತೈತಿ ನೋಡ್ರಿ, ಅದ್ರೊಳಗೆ ಈ ಥರ ನಮ್ಮ ಕಿಚನ್ ವೇಸ್ಟನ್ನು ತೊಗೊಂಡು ಹಾಕಿ, ಅಂದ್ರೆ ನೀವು ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿ ಹಾಕಿದ್ರೆ ಲಗುಟನೆ ಒಣಗ್ತದ. ನಾನಂತರೂ ಇದನ್ನು ಮಾಡೋಕತ್ತಾಗ ಯಜಮಾನ್ರಿ ಕಡೆಯಿಂದ ಭಾಳ ಬಯಸ್ಕೊಂಡಿನಿ. ನಾನು ಗ್ಯಾಲ್ರಿ ಎಲ್ಲ ತಿಪ್ಪಿ ಗುಂಡಿ ಮಾಡೀನಿ ಅಂತೇಳಿ. ಆ್ಯಕ್ಚುಲಿ ನೋಡ್ರಿ, ತಿಪ್ಪಿ ಒಳಗೆ ಯಾವುದೇ ಗಿಡ ಬೆಳೀಲಿ, ಬೆಳೆಯಲಿ, ಸೌತೆಕಾಯಿ, ತಿಪ್ಪರಿಕಾಯಿ, ಹೀರೆಕಾಯಿ, ಚಾಳಂಬ್ರಿಕಾಯಿ, ಒಂದು ಗಿಡ ಆಗಿರ್ಬೋದು, ಅದು ಎಷ್ಟು ಆರಾಮೇ ಹೆಲ್ದಿಯಾಗಿ ಬೆಳೆದೈತೆ ನೋಡ್ರಿ. ಅದಕ್ಕೆಲ್ಲ ಕಾರಣ ಈ ಥರ ಏನು ವೇಸ್ಟ್ ಇರ್ತೈತೆ ನೋಡ್ರಿ, ಇದ್ರೊಳಗನೆ ಕಸದಿಂದ ರಸ ಅಂತಾರಲ್ಲ ಆ ಥರ. ಆ ಮನೆಯಾಗಿದ್ದಾಗೂ ನಾ ಮಾಡಿದ್ದೆ, ಬಟ್ ಇನ್ನೂ ಹೆಚ್ಚಿನ ರೀತಿಯಾಗಿ ಅಲ್ಲಿ ಮಾಡೋದಕ್ಕೆ ಅನುಕೂಲ ಇತ್ತು. ಬಟ್ ಆ ಟೈಮ್ನಾಗ ಅಷ್ಟು ಹೊಳ್ದಿಲ್ಲ, ಆದರೂ ಸ್ವಲ್ಪ ಮಾಡಿದ್ದೀನಿ. ಜಾಸ್ತಿ ನಾನು ಅಂದ್ರೆ ಹಿಂಗೆ ಕಟ್ಟಿಗೆ ಒಲೆ ಮೇಳಗೆ ಅದು ಮಾಡೋದ್ರ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೆ. ಬಟ್ ಈ ಥರ ಸ್ವಲ್ಪ ಎಲ್ಲ ಅಲ್ಲಿ ಓಪನ್ ಜಾಗ ಇರೋದ್ರಿಂದ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಅನುಕೂಲ ಆಗಿಲ್ಲ, ಗೊತ್ತಾಗಲಿಲ್ಲ ನನಗೆ ಅನುಕೂಲ ಇದ್ರೂ. ಬಟ್ ಇಲ್ಲಾದರೂ ಕೂಡ ಸ್ವಲ್ಪ ಇರೋದ್ರೊಳಗೆ ಅನುಕೂಲ ಮಾಡ್ಕೊಂಡು ಮಾಡಾಕತ್ತೀನಿ. ಸೊ ನಿಮ್ಗೆ ಈಗ ಹೊಲ ಇಲ್ಲದೇ ಇದ್ರೂ ಹಿಂಗೆಲ್ಲಾರ ಊರಿಗೆ ಅದು ಹೊಂಟಿರ್ತೀರಿ, ಇಲ್ಲ ಹಳ್ಳಿ ಊರಾಗ ಹೋಗಿರ್ತೀರಿ, ಇಷ್ಟೇ ಮಣ್ಣು ತೊಗೊಂಡು ಬಂದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಬೋದು. ಕಿಚನ್ ವೇಸ್ಟನ್ನು ಹಾಗೆ ಕಸದ ಗಾಡಿಗೆ ಹಾಕೋಕ್ಕಿಂತ ಈ ಥರ ಇಟ್ಟು ಲಗುಟು ಒಣಗ್ತದ್ರಿ. ಸ್ವಲ್ಪ ಸಣ್ಣ ಕಟ್ ಮಾಡಿದ್ರೆ ಏನೋ ಲಗುಟೆ ಒಣಗ್ತದೆ. ಆ ಥರ ಮಾಡಿ ನೀವು ಕೂಡ ಯೂಸ್ ಮಾಡ್ಕೊರಿ. ಅದ್ರೊಳಗೆ ಏನೋ ಒಂದು ಮೆಣಸಿಗೆ ಗಿಡ ಬರಲಿ, ಒಂದು ಪಾಲಕ್ ಹಚ್ಚಿರಿ, ಒಂದು ಏನಾದರೂ ಕೂಡ ಹಾಕಿರಿ. ಅದು ಬೆಳೆದ ಮ್ಯಾಗ ಅದು ನೀವು ಒಂದೇ ದಿನ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಅದ್ರ ತೃಪ್ತಿನೇ ಬೇರೆ ಇರ್ತೈತಿ. ಹೂವಿನ ಗಿಡಗಳು ಕೂಡ ಇನ್ನೂ ತಂದಿಲ್ಲ ರೀ, ತಂದ್ಮ್ಯಾಗ ಅದನ್ನೆಲ್ಲ ಹಚ್ಬೇಕಂತ ಅಂದ್ಕೊಂಡಿನಿ. ಈ ಸದ್ಯಕ್ಕೆ ಈಗ ಒಂದ್ರೊಳಗೆ ಅಂತ ಹಾಕಿನಿ. ಇನ್ನೊಂದ್ರೊಳಗೆ ಏನು ಹಾಕ್ತೀನಿ ಅಂತಂದ್ರೆ ಇದು ಪಾಲಕ್ ಅದ್ರಿ, ಪಾಲಕ. ಸೊ ಇದನ್ನು 2 ಪಾಟ್ನ್ಯಾಗ ಹಾಕ್ತೀನಿ ಅಂತ. ಉಳಿದಂಥ ವಿಡಿಯೋ ಕ್ಲಿಪ್ಪಿಕ್ಸನ್ನು ನೆಕ್ಸ್ಟ್ ಲಾಗ್ದೊಳಗೆ ಆ್ಯಡ್ ಮಾಡ್ತೀನಿ ರೀ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಥರ ಸಪೋರ್ಟ್ ಕೊಟ್ಟಿದ್ದಕ್ಕೆ.